ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರಬಹುದು ಅಂತ ಹೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರಬಹುದು ಅಂತ ಹೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರಬಹುದು ಅಂತ ಹೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರಬಹುದು ಅಂತ ಹೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ
ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರ್ಬೋದು ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಈ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ, ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ, ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ, ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರ್ಬೋದು ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಈ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ, ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ, ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ, ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರ್ಬೋದು ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಈ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ, ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ, ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ, ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರ್ಬೋದು ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಈ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ, ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ, ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ, ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು